ವೆಲ್ಕಮ್ ಟು ಆನ್ಲೈನ್ KTC ಕ್ಲಾಸಸ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ನ ಎರಡನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಪ್ರನೌನ್ ಅಂತ ಕರಿತೀವಿ. ಪ್ರನೌನ್ ಅಂದ್ರೆ ಏನು? ಪ್ರನೌನ್ ಅಂದ್ರೆ ಸರ್ವನಾಮ. ಡೆಫಿನೇಷನ್ ನೋಡೋದಾದ್ರೆ ಎ ಪ್ರನೌನ್ ಈಸ್ ಎ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಅಂತ ನಾವು ಕರಿತೀವಿ. ಏನಪ್ಪಾ ಹಂಗಂದ್ರೆ ಅಂತ ನೋಡೋದಾದ್ರೆ ಸಿ ಹಿಯರ್ ಎ ಪ್ರನೌನ್ ಈಸ್ ಎ ವರ್ಡ್. ಪ್ರನೌನ್ ಅನ್ನೋದು ಒಂದು ಶಬ್ದ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಅಂತ ನಾವು ಕರಿತೀವಿ. ಇನ್ಸ್ಟೆಡ್ ಆಫ್ ಎ ನೌನ್ ಅಂತಂದ್ರೆ ನಾಮಪದದ ಬದಲಿಗೆ ಬಳಸುವಂತ ಒಂದು ಶಬ್ದಕ್ಕೆ ನಾವು ಏನಂತ ಕರಿತೀವಿ? ಪ್ರನೌನ್ ಅಂತ ಕರಿತೀವಿ. ಸಿ ಏನಪ್ಪಾ ಹಂಗಂದ್ರೆ ಎಕ್ಸಾಂಪಲ್ ನೋಡೋದಾದ್ರೆ ಐ ಆಗಿರ್ಬೋದು, ವಿ, ಯು, ಹಿ, ಶಿ, ಇಟ್, ದಿ ಇವೆಲ್ಲವುಗಳು ನಾವು ಪ್ರನೌನ್ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ದೇ ಅಂದ್ರೆ ಅವು ಅಥವಾ ಅವರು ಅಂತ ನಾವು ಕರಿತೀವಿ. ಇವುಗಳಿಗೆ ನಾವು ಪ್ರನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಡೆಫಿನೇಷನ್ ನೋಡೋದಾದ್ರೆ, ಒಂದು ಸೆಂಟೆನ್ಸ್ ಅನ್ನು ನೋಡೋದಾದ್ರೆ, ರಾಮ ಈಸ್ ಎ ಸ್ಟೂಡೆಂಟ್ ಅಂತ ಹೇಳ್ತೀವಿ. ರಾಮ ಈಸ್ ಎ ಸ್ಟೂಡೆಂಟ್ ಅಂದ್ರೆ ರಾಮನು ಒಬ್ಬ ವಿದ್ಯಾರ್ಥಿ. ಇಲ್ಲಿ ರಾಮ ಅನ್ನುವುದು ನಾಮಪದವಾಗಿರುತ್ತದೆ. ರಾಮ it is a noun because it is the name of the person, that's why it is considered as a noun ಅಂತ ಹೇಳ್ತೀವಿ. ರಾಮ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಾಗಿರೋದ್ರಿಂದ ಇದನ್ನ ನಾವು ನೌನ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಆರ್ ಅಥವಾ ಹಿ ಈಸ್ ಎ ಸ್ಟೂಡೆಂಟ್ ಅಂತ ನಾವು ನೋಡೋದಾದ್ರೆ ಅವನು ಒಬ್ಬ ವಿದ್ಯಾರ್ಥಿ. ಇಲ್ಲೇ ರಾಮ ಈಸ್ ಅ ಸ್ಟೂಡೆಂಟ್ ಅಂದ್ರೆ ರಾಮನು ಒಬ್ಬ ವಿದ್ಯಾರ್ಥಿ. ಇಲ್ಲೇ ಹಿ ಈಸ್ ಅ ಸ್ಟೂಡೆಂಟ್ ಅಂದ್ರೆ ಅವನು ಒಬ್ಬ ವಿದ್ಯಾರ್ಥಿ. ಇಲ್ಲೇ ಹಿ ಅನ್ನುವುದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಪ್ರನೌನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಹಿ ಈಸ್ ನಥಿಂಗ್ ಬಟ್ ದ ರಾಮ. ಅಂದ್ರೆ ಹಿ ಅಂದ್ರೆ ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತತಿ ಅಂದ್ರೆ ರಾಮನನ್ನ ಸೂಚಿಸ್ತತಿ. ಈ ರಾಮ ಅನ್ನೋ ನಾಮಪದದ ಬದಲಿಗೆ ನಾವು ಏನ್ ಮಾಡ್ತಾ ಇದ್ದೀವಿ? ಇಲ್ಲಿ ಹಿ ಅನ್ನುವಂತ ಒಂದು ಶಬ್ದವನ್ನು ಬಳಸ್ತಾ ಇದ್ದೇವೆ. ಈ ಹಿ ಅನ್ನು ನಾವು ಪ್ರನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಡೆಫಿನೇಷನ್ ನಲ್ಲಿ ಹೇಳಿದ್ರ ಪ್ರಕಾರ ನಾಮಪದದ ಬದಲಿಗೆ ಬಳಸುವ ಈ ಒಂದು ಶಬ್ದಕ್ಕೆ ನಾವು ಪ್ರನೌನ್ ಅಂತ ಕರಿತೀವಿ. ಐ ಹೋಪ್ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಪ್ರನೌನ್ ಎಕ್ಸಾಕ್ಟ್ಲಿ. ಸೊ ನೆಕ್ಸ್ಟ್ ವಿಲ್ ಸಿ ದ ಕೈಂಡ್ಸ್ ಆಫ್ ಪ್ರನೌನ್ಸ್. ಕೈಂಡ್ಸ್ ಆಫ್ ಪ್ರನೌನ್ಸ್ ಗಳನ್ನ ನೋಡೋದಾದ್ರೆ ಅವುಗಳಲ್ಲಿ 6 ಪ್ರಕಾರಗಳಂತ ನೋಡ್ತೇವೆ. ಇಲ್ಲಿ ಸರ್ವನಾಮಗಳ ವಿಧಗಳು, ಕೈಂಡ್ಸ್ ಆಫ್ ಪ್ರನೌನ್ಸ್. ಮೊದಲನೇದಾಗಿ ಪರ್ಸನಲ್ ಪ್ರನೌನ್ ಅಂತ ಹೇಳ್ತೀವಿ. ಪರ್ಸನಲ್ ಅಂತಂದ್ರೆ ವೈಯಕ್ತಿಕ ಸರ್ವನಾಮಗಳು. ಅದೇ ರೀತಿ ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಪ್ರದರ್ಶನ ಅಂತ ಅರ್ಥವನ್ನ ಕೊಡುತ್ತೆ. ಇನ್ಡೆಫಿನೆಟ್ ಅಂತಂದ್ರೆ ಅನಿರ್ದಿಷ್ಟ ಸರ್ವನಾಮಗಳು. 4ನೇದು ಇಂಟರಾಗೇಟಿವ್ ಪ್ರನೌನ್ ಅಂತಂದ್ರೆ ಪ್ರಶ್ನಾರ್ಥಕ. ಇಂಟರಾಗೇಟಿವ್ ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ನಾವು ಕರಿತೇವೆ. ಅದೇ ರೀತಿ ರಿಫ್ಲೆಕ್ಸಿವ್ ಅಂಡ್ ಇಂಟೆನ್ಸಿವ್ ಪ್ರನೌನ್ ಅಂತ ಬರುತ್ತೆ. ಆಮೇಲೆ 6ನೇದಾಗಿ ಪೊಸೆಸಿವ್ ಪ್ರನೌನ್ ಅಂತ ಬರುತ್ತೆ. ಇನ್ ಡೀಟೇಲ್ಸ್ ಆಗಿ 1 by 1 ಅನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರನೌನ್ಸ್ ಗಳಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಪರ್ಸನಲ್ ಪ್ರನೌನ್ ಅಂತ ನೋಡ್ತೇವೆ. ಪರ್ಸನಲ್ ಪ್ರನೌನ್ ಅಂತಂದ್ರೆ ವೈಯಕ್ತಿಕ ಸರ್ವನಾಮ ಅಂತ ನಾವು ಹೇಳ್ಬೋದು. ವಾಟ್ ಈಸ್ ದ ಪರ್ಸನಲ್ ಪ್ರನೌನ್? ಡೆಫಿನೇಷನ್ ಅನ್ನು ನೋಡೋದಾದ್ರೆ ಎ ಪರ್ಸನಲ್ ಪ್ರನೌನ್ ಈಸ್ ಎ ಪ್ರನೌನ್ ದಟ್ ಈಸ್ ರಿಲೇಟೆಡ್ ಮೇನ್ಲಿ ಟು ಅ ಪರ್ಟಿಕ್ಯುಲರ್ ಪರ್ಸನ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಅಂತಂದ್ರೆ ನಿರ್ದಿಷ್ಟ. ಅಂದ್ರೆ ಯಾವ ಒಂದು ಸರ್ವನಾಮ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಸಂಬಂಧಪಡುತ್ತದೆಯೋ ಅಂತ ಒಂದು ಸರ್ವನಾಮವನ್ನ ನಾವು ಇಲ್ಲಿ ಪರ್ಸನಲ್ ಪ್ರನೌನ್ ಅಂತ ಕರಿತೀವಿ. ಅಂದ್ರೆ ಪರ್ಸನಲ್ ಪ್ರನೌನ್ ಇಸ್ ಎ ಪ್ರನೌನ್ ದಟ್ ಈಸ್ ರಿಲೇಟೆಡ್ ಅಂದ್ರೆ ಸಂಬಂಧಿಸಿದಂತಹ ಮೇನ್ಲಿ ಟು ಎ ಪರ್ಟಿಕ್ಯುಲರ್ ಪರ್ಸನ್ ಅಂದ್ರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಸಂಬಂಧಿಸಿದಂತಹ ಒಂದು ಸರ್ವನಾಮಗಳನ್ನ ನಾವು ಪರ್ಸನಲ್ ಪ್ರನೌನ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದ್ರೆ
ಸಬ್ಜೆಕ್ಟ್ ಪ್ರನೌನ್ ಮತ್ತು ಆಬ್ಜೆಕ್ಟ್ ಪ್ರನೌನ್ ಅಂತ ಬರುತ್ತೆ. ಸಬ್ಜೆಕ್ಟ್ ಅಂದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸಬ್ಜೆಕ್ಟ್ ಅಂದ್ರೆ ಒಂದು ವಾಕ್ಯದ ರಚನೆಗೆ ನಾವು ಫಸ್ಟ್ ಸಬ್ಜೆಕ್ಟ್ ಅನ್ನು ಬಳಸ್ತೇವೆ ಅಂತ ಹೇಳಿದ್ದೇನೆ ನಾನು. ಸೊ ಸಬ್ಜೆಕ್ಟ್ ಅಂದ್ರೆ ಬೈ ಹೂಮ್ ಅನ್ ಆಕ್ಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಯಾರಿಂದ ಒಂದು ಕ್ರಿಯೆ ನಡೆಯಲ್ಪಡ್ತದೆಯೋ ಅಂತವರಿಗೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಏನಪ್ಪಾ ಸಬ್ಜೆಕ್ಟ್ ಪ್ರನೌನ್ ಅಂತಂದ್ರೆ ಯಾವ ಪ್ರನೌನ್ಗಳನ್ನ ಸಬ್ಜೆಕ್ಟ್ ನಲ್ಲಿ ಬಳಸ್ತೀವೋ ಅಂತಹ ಪ್ರನೌನ್ಗಳಿಗೆ ನಾವು ಸಬ್ಜೆಕ್ಟ್ ಪ್ರನೌನ್ ಅಂತ ಕರಿತೀವಿ. ಅವುಗಳಿಗೆ ಉದಾಹರಣೆ ನೋಡೋದಾದ್ರೆ ಐ ಆಗಿರ್ಬೋದು, ವಿ, ಯು, ಹಿ, ಶಿ, ಇಟ್, ದೇ ಎಟ್ಸೆಟ್ರಾ. ಇದೇ ರೀತಿ ನಾವು ಪರ್ಸನಲ್ ಪ್ರನೌನ್ಗಳಲ್ಲಿ ಅದರಲ್ಲೂ ಸಬ್ಜೆಕ್ಟ್ ಪ್ರನೌನ್ಗಳನ್ನಾಗಿ ಬಳಸ್ತೇವೆ. ಇವು ಎಲ್ಲಿಯೂ ಕೂಡ ನಿಮ್ಗೆ ವಾಕ್ಯಗಳಲ್ಲಿ ಆಬ್ಜೆಕ್ಟ್ ನಲ್ಲಿ ಬರುವುದಿಲ್ಲ. ಆಬ್ಜೆಕ್ಟ್ ಅಂದ್ರೆ ಕೊನೆಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಾರ್ಮೆಟ್ ನಲ್ಲಿ ನಾವು ನಿಮಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದನ್ನ ಕಲಿಸಿದ್ದಿಲ್ಲ. ಆ ರೀತಿಯಾಗಿ ಸಬ್ಜೆಕ್ಟ್ ನಲ್ಲಿ ಇವೆಲ್ಲ ಪ್ರನೌನ್ಗಳನ್ನು ನಾವು ಸಬ್ಜೆಕ್ಟ್ ನಲ್ಲಿ ಮಾತ್ರ ಬಳಸ್ತೇವೆ ಅಂತ ಹೇಳ್ತೇವೆ. ಸೊ ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ದೇ ಅಂದ್ರೆ ಅವರು. ಅದೇ ರೀತಿ ಆಬ್ಜೆಕ್ಟ್ ಪ್ರನೌನ್ ಅಂತ ಅಂದ್ರೆ ಏನಂತಂದ್ರೆ ಆಬ್ಜೆಕ್ಟ್ ಅಂದ್ರೆ ಬೈ ಯೂಸಿಂಗ್ ವಿಚ್ ಅನ್ ಆಕ್ಷನ್ ಟೇಕ್ಸ್ ಪ್ಲೇಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅವುಗಳನ್ನ ಬಳಸಿಕೊಂಡು ಯಾವ ಒಂದು ಕ್ರಿಯೆ ನಡೀತದೆಯೋ ಅಂತದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಉದಾಹರಣೆ ನೋಡೋದಾದ್ರೆ ಆಬ್ಜೆಕ್ಟ್ ಪ್ರನೌನ್ ಅಂತಂದ್ರೆ ಯಾವ ಪ್ರನೌನ್ಗಳನ್ನ ಆಬ್ಜೆಕ್ಟ್ ನಲ್ಲಿ ಬಳಸ್ತೀವೋ ಅಂತಹ ಪ್ರನೌನ್ಗಳಿಗೆ ನಾವು ಆಬ್ಜೆಕ್ಟ್ ಪ್ರನೌನ್ ಅಂತ ಕರಿತೀವಿ. ಉದಾಹರಣೆಗಳನ್ನು ನೋಡೋದಾದ್ರೆ ಮೀ, ಅಸ್, ಯು, ಹಿಮ್, ಹರ್, ದಮ್ ಇವೆಲ್ಲವುಗಳು ಆಬ್ಜೆಕ್ಟ್ ಪ್ರನೌನ್ಗಳು ಅಂತ ಹೇಳಿ ನಾವು ಹೇಳ್ತೀವಿ. ಉದಾಹರಣೆಗಳು ಯಾವ ರೀತಿಯಾಗಿ ನಾವು ಸಬ್ಜೆಕ್ಟ್ ನಲ್ಲಿ ಬಳಸ್ತೀವಿ ಮತ್ತೆ ಯಾವ ರೀತಿಯಾಗಿ ಆಬ್ಜೆಕ್ಟ್ ನಲ್ಲಿ ಬಳಸಬೇಕು ಅನ್ನೋದನ್ನ ಹೇಳ್ತೇನೆ. ಮೊದಲನೇದಾಗಿ ನಾನು ಆಯನ್ನ ತೆಗೆದುಕೊಂಡು ಸಬ್ಜೆಕ್ಟ್ ನಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರನೌನ್ ಅನ್ನು ಬಳಸ್ತೀವಿ ಅನ್ನೋದನ್ನ ಹೇಳ್ತೀನಿ. ಅದರ ಜೊತೆಗೆ ಇಲ್ಲಿ ಎರಡು ಪ್ರನೌನ್ಗಳು ಇವು ಮತ್ತು ಇಟ್ ಅನ್ನುವುದು ಎರಡು ಪ್ರನೌನ್ಗಳನ್ನ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡೂಗಳಲ್ಲಿನೂ ಬಳಸ್ತೀವಿ. ಇದನ್ನ ನಾವು ನೆನಪಿಟ್ಟುಕೊಳ್ಬೇಕಾದಂತ ಒಂದು ಅಂಶ. ಇದರಲ್ಲಿ ನೆನಪಿಟ್ಕೊಳ್ಬೇಕು ಏನಂತಂದ್ರೆ ಇವು ಮತ್ತು ಇಟ್ ಈ ಎರಡೂ ಪ್ರನೌನ್ಗಳನ್ನ ನಾವು ಸಬ್ಜೆಕ್ಟ್ ನಲ್ಲಿಯೂ ಬಳಸಬಹುದು ಮತ್ತು ಆಬ್ಜೆಕ್ಟ್ ನಲ್ಲಿಯೂ ಬಳಸಬಹುದು. ನಿಮಗೆ ಉದಾಹರಣೆಗಳನ್ನ ಹೇಳೋದಾದ್ರೆ ಎಕ್ಸಾಂಪಲ್, ಯು ಡ್ರಿಂಕ್ ಮಿಲ್ಕ್ ಅಂದ್ರೆ ನೀನು ಹಾಲನ್ನು ಕುಡಿಯುತ್ತಿ. ಯು ಡ್ರಿಂಕ್ ಮಿಲ್ಕ್ ಅಂದ್ರೆ ನೀನು ಹಾಲು ಕುಡಿಯುತ್ತಿ. ಓಕೆ, ಇದು ನಾವು ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ನಾನು ನಿಮಗೆ ವಾಕ್ಯಗಳ ರಚನೆ ಮಾಡುವ ಒಂದು ವಿಡಿಯೋನಲ್ಲಿ ಇದನ್ನ ಹೇಳಿದ್ದೇನೆ ಆಲ್ರೆಡಿ. ಇಲ್ಲಿ ಸಬ್ಜೆಕ್ಟ್ ನಲ್ಲಿ ನಾವು ಈ ಯು ಅನ್ನ ಬಳಸಿದ್ದೇವೆ. ಅದೇ ರೀತಿ ಆಬ್ಜೆಕ್ಟ್ ನಲ್ಲಿ ಯಾವ ರೀತಿಯಾಗಿ ಆ ಯು ಅನ್ನ ಬಳಸ್ತೀವಿ ಅನ್ನೋದನ್ನ ಹೇಳೋದಾದ್ರೆ ಸಿ ಹಿಯರ್, a letter is written by you. ಇಲ್ಲೇ ನಾವು ಆಬ್ಜೆಕ್ಟ್ ನಲ್ಲಿ ಅದನ್ನ ಯು ಅನ್ನ ಬಳಸಿದ್ದೇವೆ. ನಾವು ಹೇಳಿರುವ ಪ್ರಕಾರ ಯು ಅನ್ನ ಸಬ್ಜೆಕ್ಟ್ ನಲ್ಲಿಯೂ ಬಳಸಿದ್ದೇವೆ, ಅದೇ ರೀತಿ ಇದೇ ಯು ಅನ್ನ ಇಲ್ಲಿ ಆಬ್ಜೆಕ್ಟ್ ನಲ್ಲಿಯೂ ಬಳಸಿದ್ದೇವೆ. ಈ ಕೇವಲ ಯು ಮತ್ತು ಇಟ್ ಈ ಎರಡು ಪ್ರನೌನ್ಗಳು ಮಾತ್ರ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಗಳಲ್ಲಿ ಬಳಸ್ತೇವೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಲ್ಲ ಮೀ ಆಗಿರ್ಬೋದು, ಅಸ್ ಆಗಿರ್ಬೋದು, ಯು ಆಗಿರ್ಬೋದು, ಹಿಮ್, ಹರ್, ದೆಮ್ ಇವೆಲ್ಲವುಗಳನ್ನು ನಾವು ಆಬ್ಜೆಕ್ಟ್ ಪ್ರನೌನ್ಗಳಾಗಿ ಬಳಸ್ತೇವೆ. ದಿಸ್ ಈಸ್ ರಿಟನ್ ಬೈ ಮೀ ಆಗಿರ್ಬೋದು. ಅಸ್ ಅಂತಂದ್ರೆ ದಟ್ ಈಸ್ ಪ್ಲೇಡ್ ಬೈ ಅಸ್, ಅದನ್ನ ನಮ್ಮಿಂದ ಆಡಲ್ಪಟ್ಟಿತು ಅಂತ ಹೇಳ್ತೀವಿ. ಸೊ ಆಬ್ಜೆಕ್ಟ್ ನಲ್ಲಿ ಬಳಸಿರ್ತಕ್ಕಂಥ ಪ್ರನೌನ್ಗಳನ್ನ ನಾವು ಆಬ್ಜೆಕ್ಟ್ ಪ್ರನೌನ್ ಅಂತ ಕರಿತೇವೆ. ಸಬ್ಜೆಕ್ಟ್ ನಲ್ಲಿ ಬಳಸ್ತಿರ್ತಕ್ಕಂಥ ಪ್ರನೌನ್ಗಳನ್ನ ನಾವು ಸಬ್ಜೆಕ್ಟ್ ಪ್ರನೌನ್ ಅಂತ ಕರಿತೇವೆ. ಇದು ಪರ್ಸನಲ್ ಪ್ರನೌನ್ ಅಂತ
ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ತಿಳಿಸ್ತಾ ಇದ್ದೇವೆ. ಈ ಎರಡನೇದಾಗಿ ನೋಡೋದಾದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಬರುತ್ತೆ. ಬನ್ನಿ, ವಾಟ್ ಇಸ್ ದ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಡೆಫಿನೇಷನ್ ನೋಡೋದಾದ್ರೆ, ಹಿಯರ್ ಎ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಪಾಯಿಂಟ್ಸ್ ಔಟ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂಡ್ ಐಡಿಯಾಸ್ ಅಂತ ನಾವು ಹೇಳ್ತೀವಿ. ಏನಪ್ಪಾ ಹಂಗಂದ್ರೆ ಅಂತಂದ್ರೆ ಎ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಪಾಯಿಂಟ್ಸ್ ಔಟ್ ಅಂತಂದ್ರೆ ಸೂಚಿಸಿದರೆ. ಪಾಯಿಂಟ್ಸ್ ಔಟ್ ಮೀನ್ಸ್ ಸೂಚಿಸುವುದು. ಪಾಯಿಂಟ್ಸ್ ಔಟ್ ಅಂದ್ರೆ ಸೂಚಿಸುವುದು. ಏನನ್ನ? ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂಡ್ ಐಡಿಯಾಸ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಪ್ರನೌನು ಒಬ್ಬ ವ್ಯಕ್ತಿ, ಸ್ಥಳ ಅಥವಾ ಒಂದು ವಸ್ತು ಆಗಿರಬಹುದು ಮತ್ತು ಐಡಿಯಾಸ್ ಅಂದ್ರೆ ವಿಚಾರಗಳನ್ನ ಸೂಚಿಸ್ತದೆಯೋ ಅಂತ ಸರ್ವನಾಮಗಳಿಗೆ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಎ ಪ್ರನೌನ್ ವಿಚ್ ಪಾಯಿಂಟ್ಸ್ ಔಟ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂಡ್ ಐಡಿಯಾಸ್ ಅಂತ ಹೇಳ್ತೀವಿ. ಉದಾಹರಣೆ ನೋಡೋದಾದ್ರೆ ದಿಸ್, ದ್ಯಾಟ್, ದೋಸ್, ದೀಸ್ ಅಂತ ಹೇಳ್ತೀವಿ. ಈ 4 ಪ್ರನೌನುಗಳು ಡೆಮಾನ್ಸ್ಟ್ರೇಟಿವ್ ಪ್ರನೌನುಗಳಾಗಿರ್ತಾವ. ದಿಸ್ ಅಂತಂದ್ರೆ ಇದು, ದ್ಯಾಟ್ ಅಂದ್ರೆ ಅದು, ದೀಸ್ ಅಂದ್ರೆ ದೋಸ್ ಅಂದ್ರೆ ಅವುಗಳು, ದೀಸ್ ಅಂದ್ರೆ ಇವುಗಳು ಅಂತ ಮೀನಿಂಗ್ ಅದರ ಅರ್ಥ ಆಗ್ತದೆ. ಅದೇ ರೀತಿ ದಿಸ್ ಈಸ್ ಮೈ ಬುಕ್, ಎಕ್ಸಾಂಪಲ್ ನೋಡೋದಾದ್ರೆ ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ದಟ್ ಈಸ್ ಮೈ ಕಾರ್, ಅದು ನನ್ನ ಕಾರು ಅಂತ ನಾವು ಹೇಳ್ತೀವಿ. ದೋಸ್ ಆರ್ ಮೈ ಪೆನ್ಸ್, ಅವು ನನ್ನ ಪೆನ್ನುಗಳು. ದೀಸ್ ಆರ್ ಮೈ ಕೌಸ್, ಇವುಗಳು ನನ್ನ ಆಕಳುಗಳು ಅಂತ ನಾವು ಹೇಳ್ತೀವಿ. ಇದೆಲ್ಲ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಮೂರನೇದಾಗಿ ನೋಡೋದಾದ್ರೆ ಇಂಡೆಫಿನೈಟ್ ಪ್ರನೌನ್ ಅಂತ ನಾವು ಹೇಳ್ತೀವಿ. ವಾಟ್ ಈಸ್ ಇಂಡೆಫಿನೈಟ್ ಪ್ರನೌನ್ ಅಂತ ನೋಡೋದಾದ್ರೆ, ಇವನ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ದ್ಯಾಟ್ ಇಂಡೆಫಿನೈಟ್ ಮೀನ್ಸ್ ಅನಿರ್ದಿಷ್ಟ. ಪ್ರನೌನ್ ಈಸ್ ಅ ಸರ್ವನಾಮ, ಅನಿರ್ದಿಷ್ಟ ಸರ್ವನಾಮ ಅಂತ ಹೇಳಿ ನಾವು ಗುರುತಿಸ್ತೀವಿ. ಕನ್ನಡದಲ್ಲಿ ಇದನ್ನ ಅನಿರ್ದಿಷ್ಟ ಸರ್ವನಾಮ ಅಂತ ಹೇಳಿ ನಾವು ಹೇಳ್ತೀವಿ. ಹಂಗಿದ್ರೆ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಆನ್ ಇಂಡೆಫಿನೈಟ್ ಪ್ರನೌನ್ ಅಂತ ನೋಡೋದಾದ್ರೆ, ಹಿಯರ್ an indefinite pronoun does not refer to any specific person. It does not refer to any specific person. Person means ವ್ಯಕ್ತಿ, things means ವಸ್ತುಗಳು, amount means it is a ಮೊತ್ತ ಅಂತ ನಾವು ಕರಿತೀವಿ. Okay, so here an indefinite pronoun does not refer to any specific person ಅಂತಂದ್ರೆ ಅದು ಹೆಸರೇ ಹೇಳುವ ಪ್ರಕಾರ ಅನಿರ್ದಿಷ್ಟ ಪ್ರನೌನ್ ಅಂತಂದ್ರೆ ಅನಿರ್ದಿಷ್ಟ ಸರ್ವನಾಮ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಡಸ್ ನಾಟ್ ರೆಫರ್, ಇಟ್ ಮೀನ್ಸ್ ಯಾವುದೇ ಒಂದು ನಿರ್ದಿಷ್ಟವಾದಂತಹ ವ್ಯಕ್ತಿ ಮತ್ತು ವಸ್ತು ಮತ್ತು ಮೊತ್ತವನ್ನ ಇದೇನ್ ಮಾಡಂಗಿಲ್ಲ, ಸೂಚಿಸುವಂಗಿಲ್ಲ. ಅಂತ ಪ್ರನೌನ್ಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅನಿರ್ದಿಷ್ಟ ಸರ್ವನಾಮ ಅಥವಾ ಇಂಡೆಫಿನೈಟ್ ಪ್ರನೌನ್ ಅಂತ ಕರಿತೀವಿ. ಉದಾಹರಣೆ ಹೇಳ್ಬೇಕಂತಂದ್ರೆ ಆಲ್ ಅಂತ ನಾವು ಇಲ್ಲಿ ತಗೋತೀವಿ. ಎಕ್ಸಾಂಪಲ್ ಆಲ್ ಅಂದ್ರೆ ಎಲ್ಲ ಅಂತ ಅರ್ಥ ಆಗ್ತದೆ. ಇದರಲ್ಲಿ ಯಾವುದೇ ನಿರ್ದಿಷ್ಟವಾಗಿ ಇದೇ ವ್ಯಕ್ತಿ ಇದೇ ವಸ್ತು ಅಂತ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಇಂತಹ ಸರ್ವನಾಮಗಳನ್ನ ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ. ಅದೇ ರೀತಿ ಅನದರ್ ಅಂತ ನೋಡೋದಾದ್ರೆ ಅನದರ್ ಮೀನ್ಸ್ ಇನ್ನೊಂದು ಅಥವಾ ಮತ್ತೊಂದು ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಎನಿವನ್ ಯಾವುದಾದರೊಂದು, ಅದರಲ್ಲಿಯೂ ಕೂಡ ನೀವು ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತಹ ಸರ್ವನಾಮಗಳು. ಅದೇ ರೀತಿ ಫ್ಯೂ ಅಂದ್ರೆ ಕೆಲವು, ಸಮ್ ಅಂದ್ರೆ ಹಲವು, ಲೈಕ್ ದಟ್ ಮೆನಿ ಅಂದ್ರೆ ಸಾಕಷ್ಟು ಅಥವಾ ಹೆಚ್ಚು ಅಂತ ಹೇಳ್ತೀವಿ. ಸೊ ಇವುಗಳಲ್ಲಿ ಯಾವುದು ನಿರ್ದಿಷ್ಟವಾಗಿ ನೀವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪ್ರನೌನ್ಗಳಿಗೆ ನಾವು ಇಂಡೆಫಿನೈಟ್ ಪ್ರನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಸೆಂಟೆನ್ಸ್ ಅನ್ನ ನೋಡೋದಾದ್ರೆ, ಹಿಯರ್ ಆಲ್ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಔಟ್ಸೈಡ್. ಆಲ್ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಔಟ್ಸೈಡ್. ಹಿಯರ್ ಆಲ್ ಈಸ್ ಅನ್ ಇಂಡೆಫಿನೈಟ್ ಪ್ರನೌನ್ ಅಂತ ನಾವು ಹೇಳ್ತೀವಿ. ಬಿಕಾಸ್ ಹಿಯರ್ ಆಲ್ ಸ್ಟೂಡೆಂಟ್ಸ್ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಹೊರಗಡೆ ಆಡುತ್ತಿದ್ದಾರೆ ಅಂತ ಇದರ ಅರ್ಥ. ಸೊ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದೆ, ಅದಕ್ಕೆ ನಾವಿಲ್ಲಿ ಏನ್ ಮಾಡಿದ್ದೇವೆ, ಆಲ್ ಅಂತ ಬಳಸಿದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ಇಂಡೆಫಿನೈಟ್
ಪ್ರನೌನ್ ಅಂತ ಹೇಳ್ತೀವಿ. ಅದೇ ರೀತಿ ಐ ವಿಲ್ ಟೇಕ್ ಅನದರ್ ಪೆನ್. ಅನದರ್ ಅನ್ನೋದು ಯಾವುದೋ ಒಂದು ಅಥವಾ ಇನ್ನೊಂದು, ಎಕ್ಸಾಕ್ಟ್ ಆಗಿ ಇದೇ ಪೆನ್ ಅಂತ ನಿಮ್ಗೆ ಹೇಳಲಿಕ್ಕೆ ಆಗಂಗಿಲ್ಲ. ಸೊ ಆದ್ದರಿಂದ ಇದು ಕೂಡ ಏನಂದ್ರೆ ಇಂಡೆಫಿನೈಟ್ ಪ್ರನೌನ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ದ ಕ್ಲಾಸ್ ರೂಮ್. ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಕ್ಲಾಸ್ ರೂಮ್ ನಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಎಕ್ಸಾಕ್ಟ್ ಆಗಿ ಇವರೇ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಸಮ್ ಸ್ಟೂಡೆಂಟ್ಸ್ ಆರ್ ಸೋ ಸ್ಟ್ರಾಂಗ್. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಹಳ ಬಲಿಷ್ಠರು ಅಂತ ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ಪ್ರತಿಯೊಂದು ಪ್ರನೌನ್ಗಳಲ್ಲಿಯೂ ನೀವು ಅಬ್ಸರ್ವ್ ಮಾಡಿ, ಯಾವುದು ಕೂಡ ನಿರ್ದಿಷ್ಟವಾಗಿ ಇದೇ ವ್ಯಕ್ತಿ, ಇದೇ ವಸ್ತು ಮತ್ತು ಇದೇ ಮೊತ್ತ ಅಂತ ಹೇಳಿ ಎಲ್ಲಿ ಹೇಳಲಿಕ್ಕತ್ತಿಲ್ಲ. ಆದ್ದರಿಂದ ಇಂತಹ ಸರ್ವನಾಮಗಳನ್ನ ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಥವಾ ಇಂಡೆಫಿನೈಟ್ ಪ್ರನೌನ್ ಅಂತ ಕರಿತಾ ಇದ್ದೇವೆ. ಸೊ ಐ ಹೋಪ್ you have understood what is indefinite pronoun. So next we'll see the fourth one, that is interrogative pronoun. What is interrogative pronoun? Interrogative pronoun ಅಂದ್ರೆ ಏನು? Interrogative pronoun means ಪ್ರಶ್ನಾರ್ಥಕ ಸರ್ವನಾಮ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಡೆಫಿನೇಷನ್ ನೋಡೋದಾದ್ರೆ, here definition of an interrogative pronoun is a pronoun which is used to ask the question, is called as which is used to ask the question. ಅಂದ್ರೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಳಸುವಂತಹ ಸರ್ವನಾಮಗಳನ್ನ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೀವಿ. ಅಂತಹ ಸರ್ವನಾಮಗಳು ಯಾವುವು ಅಂತ ಹೇಳಿ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಹೂ, whom, what, which, why, where, when, these all are the interrogative pronouns ಅಂತ ನಾವು ಕರಿತೀವಿ. See here, ಹೂ ಅಂದ್ರೆ ಯಾರು, ಯಾರು ಅಂತ ಅರ್ಥ. ಸೊ ಹೂಮ್ ಅಂದ್ರೆ ಯಾರನ್ನು, ವಾಟ್ ಅಂದ್ರೆ ಏನು, ವಿಚ್ ಅಂದ್ರೆ ಯಾವ, ವೈ ಮೀನ್ಸ್ ಯಾಕೆ, ವೇರ್ ಮೀನ್ಸ್ ಎಲ್ಲಿ, ವೆನ್ ಮೀನ್ಸ್ ಯಾವಾಗ. ಸಿ ಎವರಿ ಪ್ರನೌನ್ ಈಸ್ asking the question. So that's why these pronouns are considered as an interrogative pronouns. See some examples here. Who is your best friend? ನಿನ್ನ ಒಳ್ಳೆಯ ಗೆಳೆಯ ಅಥವಾ ನಿನ್ನ ಅತಿ ಇಷ್ಟವಾದಂತಹ ಗೆಳೆಯ ಯಾರು? Who is your best friend? See here, in this question, it is a question. ನಿನ್ನ ಗೆಳೆಯ ಯಾರು, ಒಳ್ಳೆಯ ಗೆಳೆಯ ಯಾರು ಅಂತ ಕೇಳಲಿಕ್ಕೆ ನಾವಿಲ್ಲಿ ಏನ್ ಮಾಡಿದ್ದೇವೆ, ಒಂದು ಪ್ರನೌನ್ ಅನ್ನ ಬಳಸಿದ್ದೇವೆ, ದಟ್ ಈಸ್ ಹೂ. ಅದೇ ರೀತಿ whom do you like in your family? And third one, what is your name? ನಿನ್ನ ಹೆಸರು ಏನು? ವಾಟ್ ಅಲ್ಲಿ ವಾಟ್ ಅನ್ನ ಬಳಸಿದ್ದೇವೆ. ಇಲ್ಲಿ whom ಅಂದ್ರೆ ಯಾರನ್ನು, ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಯಾರನ್ನ ಇಷ್ಟಪಡುತ್ತೀರಿ. See here, like that. Why do you cry? ನೀವು ಏಕೆ ಅಳುತ್ತೀರಿ. Where is your home? ನಿಮ್ಮ ಮನೆ ಎಲ್ಲಿದೆ. See, these all are the interrogative pronouns ಅಂತ ನಾವು ಹೇಳ್ತೀವಿ. It's a very easy pronoun, so it's easy to understand. We are going to use it while talking. To ask something, we need these interrogative pronouns. Okay, next one we'll see reflexive pronoun ಅಂತ ನಾವು ನೋಡ್ತೀವಿ. What is the reflexive means? Reflexive means ಪ್ರತಿಫಲಿತ pronoun ಅಂತ ನಾವು ಕರಿತೀವಿ. ಪ್ರತಿಫಲಿತ ಸರ್ವನಾಮ ಅಂದ್ರೆ ಪ್ರತಿಬಿಂಬ. ರಿಫ್ಲೆಕ್ಟ್ ಅಂದ್ರೆ ಪ್ರತಿಬಿಂಬ. ಈಗ ಕನ್ನಡಿ ಮುಂದೆ ನಾವು ನಿಂತಾಗ ನಮ್ಮ ಪ್ರತಿಬಿಂಬ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೋರಿ. ರಿಫ್ಲೆಕ್ಸಿವ್ ಮೀನ್ಸ್ ಪ್ರತಿಫಲಿತ ಸರ್ವನಾಮ ಅಂತ ನಾವು ಕರಿತೀವಿ. ಅದು ಡೆಫಿನೇಷನ್ ನೋಡೋಣ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಆಬ್ಜೆಕ್ಟ್ಸ್ ದ್ಯಾಟ್ ರೆಫರ್ ಟು ದ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೇ ಹಿಯರ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ. ಆಬ್ಜೆಕ್ಟ್ಸ್ ಆರ್ ನಥಿಂಗ್ ಬಟ್ ದ ಆಬ್ಜೆಕ್ಟ್ಸ್ ಆರ್ ದ ಒನ್ ಬೈ ಯೂಸಿಂಗ್ ವಿಚ್ ಅನ್ ಆಕ್ಷನ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಅಂತ ಹೇಳಿದ್ದೇವೆ. Here, reflexive pronouns are objects that refer to the subjects ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ
ಆಬ್ಜೆಕ್ಟ್ ಏನ್ ಮಾಡುತ್ತಂದ್ರೆ ಸಬ್ಜೆಕ್ಟ್ ಅನ್ನ ಸೂಚಿಸುತ್ತದೆ, ಅಂದ್ರೆ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತತಿ. ಹೌ ಅಂತ ಯಾವ ರೀತಿಯಾಗಿ ಅದು ರೆಫರ್ ಮಾಡ್ತತಿ ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಇಲ್ಲಿ ಒಂದು ನೋಟ್ ಅನ್ನ ಕೊಟ್ಟಿದ್ದೇವೆ ನಾವು. ನೋಟ್ ಏನಂತಂದ್ರೆ ಈ ರಿಫ್ಲೆಕ್ಸಿವ್ ಪ್ರೊನೌನ್ಗಳು ಸೆಲ್ಫ್ ಮತ್ತು ಸೆಲ್ವ್ಸ್ ಅನ್ನುವಂತ ಪದಗಳಿಂದ ಕೊನೆಗೊಳ್ತಾವು ಅಂತ ನಾವು ಹೇಳ್ತೀವಿ. ಸಿಯರ್ ಹೇಗಂತಂದ್ರೆ ಎಕ್ಸಾಂಪಲ್ ಮೈ ಸೆಲ್ಫ್. ಸಿ ಹಿಯರ್ ಇಟ್ ಎಂಡ್ಸ್ ವಿತ್ ದ ಸೆಲ್ಫ್. ಐ ಟೋಲ್ಡ್ ಯು ಆಲ್ರೆಡಿ they ends with self or selves, like that. Here in this example it is end with the self. That's why myself, yourself, himself, herself, itself, themselves. These all are the examples for reflexive pronoun. What does it mean? Myself means nannastake, yourself means ninnastake ಅಥವಾ ನಿಮ್ಮಷ್ಟಕ್ಕೆ, himself means ಅವನಷ್ಟಕ್ಕೆ, ಹರ್ ಸೆಲ್ಫ್ ಮೀನ್ಸ್ ಅವಳಷ್ಟಕ್ಕೆ, ಇಟ್ ಸೆಲ್ಫ್ ಮೀನ್ಸ್ ಅದರಷ್ಟಕ್ಕೆ, ದೆಮ್ಸೆಲ್ವ್ಸ್ ಮೀನ್ಸ್ ಅವರಷ್ಟಕ್ಕೆ ಅಥವಾ ಅವುಗಳಷ್ಟಕ್ಕೆ ಅಂತ ಅರ್ಥ ಆಗ್ತದೆ. ಎಕ್ಸಾಂಪಲ್ ಸೆಂಟೆನ್ಸ್ ಅನ್ನು ನೋಡೋದಾದ್ರೆ ಐ ಸ್ಟಡೀಡ್ ಮೈ ಸೆಲ್ಫ್. ಐ ಸ್ಟಡೀಡ್ ಮೈ ಸೆಲ್ಫ್. ಸಿ ಹಿಯರ್ ದಿಸ್ ಈಸ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇನ್ ದಿಸ್ ಸೆಂಟೆನ್ಸ್ I am showing you subject, verb, object. Here in this definition, reflexive pronoun are objects that refer to the subject ಅಂತ ಹೇಳಿದ್ದೇವೆ. ಅದೇ ರೀತಿ I ಅನ್ನೋದು ನಾನು, myself ಅನ್ನೋದು ನನ್ನಷ್ಟಕ್ಕೆ. I studied myself ಅಂತ ಅಂದ್ರೆ ನಾನು ನನ್ನಷ್ಟಕ್ಕೆ ಅಭ್ಯಾಸ ಮಾಡಿದೆನು ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ನಾನು ಅನ್ನೋದನ್ನ ಈ ಆಬ್ಜೆಕ್ಟ್ ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ಇಲ್ಲಿ ಸಿ ಹಿಯರ್ ಆಬ್ಜೆಕ್ಟ್ ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಇಂತಹ ಪ್ರನೌನ್ಗಳಿಗೆ ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಐ ಅನ್ನೇ ಇದೇನ್ ಮಾಡ್ತಾ ಇದೆ ಅಂತಂದ್ರೆ ರೆಫರ್ ಮಾಡ್ತಾ ಇದೆ. ದಟ್ಸ್ ವೈ this type of pronouns are considered as reflexive pronouns ಅಂತ ನಾವು ಹೇಳ್ತೀವಿ. See here in the second example also, you go yourself. Here you is the subject, yourself is the reflexive pronoun and object also, and yourself is nothing but you only. See here also this object is indicating this subject, or this object is referring this subject ಅಂತ ಹೇಳ್ತೀವಿ. See here subject is the one by whom an action takes place. ಅಂದ್ರೆ ಸಬ್ಜೆಕ್ಟ್ ಅಂದ್ರೆ ಯಾರಿಂದ ಒಂದು ಕ್ರಿಯೆ ನಡೀತದೆಯೋ ಅಥವಾ ಆ ಕ್ರಿಯೆ ನಡೀಲಿಕ್ಕೆ ಯಾರು ಕರ್ತೃ ಆಗಿರ್ತಾರೋ ಅಂತವರಿಗೆ ನಾವು ಕರ್ತೃ ಅಂತ ಕರಿತೀವಿ. ಒಂದು ಕ್ರಿಯೆ ನಡೀಲಿಕ್ಕೆ ಯಾರು ಕಾರಣರಾಗಿರ್ತಾರೋ ಅವರಿಗೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲೇ ಐ ಸ್ಟಡೀಡ್ ಮೈ ಸೆಲ್ಫ್ ಇದ್ದಲ್ಲೇ ಐ ಅನ್ನೋದು ಕರ್ತೃ, ಸ್ಟಡೀಡ್ ಅನ್ನೋದು ಕ್ರಿಯೆ, ಮೈಸೆಲ್ಫ್ ಅನ್ನೋದು ಕರ್ಮ ಅಂತ ಹೇಳ್ತೀವಿ. ಸಿಯರ್ ದಿಸ್ ಆಬ್ಜೆಕ್ಟ್ ಈಸ್ ರೆಫರಿಂಗ್ ದಿಸ್ ಸಬ್ಜೆಕ್ಟ್. ದಟ್ಸ್ ವೈ ದಿಸ್ type of pronouns are considered as reflexive pronoun. See in this third example, he hanged himself. ಅವನು ಅವನಷ್ಟಕ್ಕೆ ನೇಣು ಹಾಕಿಕೊಂಡನು. ದಟ್ ಮೀನ್ಸ್ ಇಲ್ಲಿ ಅವನು ಬೇರೆ ಅಲ್ಲ, ಅವನಷ್ಟಕ್ಕೆ ಬೇರೆ ಅಲ್ಲ, ಎರಡೂ ಒಂದನ್ನೇ ಇಂಡಿಕೇಟ್ ಮಾಡ್ತಾವು. ಈ ಆಬ್ಜೆಕ್ಟ್ ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ಇಲ್ಲಿಯೂ ಕೂಡ ಶಿ ಪ್ಲೇಡ್ ಹರ್ ಸೆಲ್ಫ್ ಅಂದ್ರೆ ಅವಳು ಅವಳಷ್ಟಕ್ಕೆ ಆಡಿದಳು. ಅಂದ್ರೆ ಇಲ್ಲಿಯೂ ಕೂಡ ಈ ಆಬ್ಜೆಕ್ಟ್ ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ಇಂತಹ ಪ್ರನೌನ್ಗಳಿಗೆ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಸೇ ದ ನೆಕ್ಸ್ಟ್ ಒನ್ ಈಸ್ ಇಂಟೆನ್ಸಿವ್ ಪ್ರನೌನ್. ಇಂಟೆನ್ಸಿವ್ ಮೀನ್ಸ್ ಗಾಢವಾದ ಅಂತ ಅರ್ಥವನ್ನ ಕೊಡುತ್ತೆ. ಬಟ್ ವಿಲ್ ಸಿ ದ ಡೆಫಿನಿಷನ್ ಆಫ್ intensive pronoun. See here, an intensive pronoun is a pronoun that adds emphasis to noun or pronoun already named ಅಂತ ಹೇಳ್ತಾ ಇದ್ದೀವಿ. ವಾಟ್ ಡಸ್ ಇಟ್ ಮೀನ್? ಏನಪ್ಪಾ ಹಂಗಂದ್ರೆ ಅಂತಂದ್ರೆ see here, intensive pronoun is a pronoun that adds ಅಂದ್ರೆ ಕೂಡಿಸುವುದು. adds means ಕೂಡಿಸುವುದು.
ಎಂಪಾಸಿಸ್. ಎಂಪಾಸಿಸ್ ಮೀನ್ಸ್ ಒತ್ತಿ ಹೇಳುವುದು. ಎಂಪಾಸಿಸ್ ಟು ನೌನ್ ಆರ್ ಪ್ರನೌನ್ ಆಲ್ರೆಡಿ ನೇಮ್ಡ್. ಅಂದ್ರೆ ಒಂದು ಕೊಟ್ಟಂತ ವಾಕ್ಯದಲ್ಲಿ ಬಳಸಿರತಕ್ಕಂತ ನಾಮಪದ ಅಥವಾ ಸರ್ವನಾಮಗಳನ್ನ ಒತ್ತಿ ಹೇಳುವಂತಹ ಸರ್ವನಾಮಗಳಿಗೆ ನಾವೇನಂತ ಕರಿತಾ ಇದ್ದೇವೆ, ಇಂಟೆನ್ಸಿವ್ ಪ್ರನೌನ್ ಅಂತ ಕರಿತಾ ಇದ್ದೇವೆ. ಎಕ್ಸಾಂಪಲ್ಗಳ ಮುಖಾಂತರ ನಾವು ಅದನ್ನ ಮತ್ತಷ್ಟು ಅರ್ಥೈಸಿಕೊಳ್ಳೋಣ ಬನ್ನಿ. ಇದ್ರೆ ಸಿ ಹಿಯರ್ ಎಕ್ಸಾಂಪಲ್ ಅಲ್ಲಿ ಹಿಮ್ಸೆಲ್ಫ್, ಹರ್ ಸೆಲ್ಫ್, ದೆಮ್ ಸೆಲ್ಸ್. ನಿಮ್ಗೆ ಇವುಗಳನ್ನು ನೋಡಿದ ತಕ್ಷಣ ರಿಫ್ಲೆಕ್ಸಿವ್ಗೂ ಮತ್ತೆ ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ರಲ್ಲ ಅಂತ ಅನಿಸ್ಬೋದು. ಓಕೆ, ನಾನು ಹೇಳೋದೇನಂತಂದ್ರೆ ರಿಫ್ಲೆಕ್ಸಿವ್ ನಲ್ಲಿ ಏನ್ ಎಕ್ಸಾಂಪಲ್ ಗಳನ್ನ ತಗೊಂಡಿದ್ರಿ ಅವೆಲ್ಲವುಗಳನ್ನು ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್ ಇವೆಲ್ಲವುಗಳನ್ನು ಇಂಟೆನ್ಸಿವ್ ಪ್ರನೌನ್ ಅಲ್ಲಿನೂ ನೀವು ಬಳಸಬಹುದು. ಓಕೆ, ಅದು ಹೇಗಂತ ನಾನು ಹೇಳ್ತೀನಿ ಇಲ್ಲಿ ನಿಮ್ಗೆ. ದ ಮೇಜರ್ ಡಿಫರೆನ್ಸ್ ಏನಂತಾನು ನಿಮ್ಗೆ ಹೇಳ್ತೀನಿ. ಓಕೆ, ಸಿ ಹಿಯರ್ ಇನ್ ರಿಫ್ಲೆಕ್ಸಿವ್ ಪ್ರನೌನ್ ಅಲ್ಲಿ ನಾವೇನ್ ಮಾಡ್ತೇವೆ, ರಿಫ್ಲೆಕ್ಸಿವ್ ಪ್ರನೌನ್ ಆಬ್ಜೆಕ್ಟ್ ನಲ್ಲಿ ಬಳಸ್ತೇವೆ. ಆ ಆಬ್ಜೆಕ್ಟ್ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತತೆ ಅಂತ ಹೇಳಿದ್ವಿ. ಸರಿ, ರಿಫ್ಲೆಕ್ಸಿವ್ ಪ್ರನೌನ್ ಈಸ್ ದಿಸ್ ಈಸ್ ದ ರಿಫ್ಲೆಕ್ಸಿವ್ ಪ್ರನೌನ್. ಓಕೆ, ದಿಸ್ ಈಸ್ ದ ರಿಫ್ಲೆಕ್ಸಿವ್ ಪ್ರನೌನ್. ದಿಸ್ ರಿಫ್ಲೆಕ್ಸಿವ್ ಪ್ರನೌನ್ ಈಸ್ ಎಸೆನ್ಸಿಯಲ್ ಟು ದ ಸೆಂಟೆನ್ಸ್, ಇಟ್ ಕೆನಾಟ್ ಬಿ ಡಿಲೀಟೆಡ್. ಅಂದ್ರೆ ರಿಫ್ಲೆಕ್ಸಿವ್ ಪ್ರನೌನ್ ಈ ವಾಕ್ಯಕ್ಕೆ ಬಹಳಷ್ಟು ಇಂಪಾರ್ಟೆಂಟ್. ಇದನ್ನ ನಿಮ್ಗೆ ಡಿಲೀಟ್ ಮಾಡಲಿಕ್ಕೆ ಬರಂಗಿಲ್ಲ. ಇಟ್ ಕೆನಾಟ್ ಬಿ ಡಿಲೀಟೆಡ್. Cannot be deleted. But in intensive pronoun, this is the intensive pronoun. Intensive pronoun is used to emphasize the noun or pronoun which is already used in the sentence ಅಂತ ಹೇಳಿದ್ವಿ ನಾವು. ಸೇ ಈ ಹಿ ಅನ್ನುವಂತ ಪ್ರನೌನ್ ಅನ್ನ ಒತ್ತಿ ಹೇಳುವುದಕ್ಕೆ ಅಥವಾ ಅದನ್ನ ಎತ್ತಿ ತೋರಿಸುವುದರ ಸಲುವಾಗಿ ಇಲ್ಲೇ ಬಳಸ್ತೇವೆ. ಇಂತಹ ಪ್ರನೌನ್ಗಳನ್ನ ನಾವೇನು ಮಾಡಬಹುದು, ಡಿಲೀಟ್ ಮಾಡಿದ್ರೂ ಕೂಡ ಈ ಒಂದು ವಾಕ್ಯಕ್ಕೆ ಅರ್ಥ ಇರುತ್ತೆ ಅಂತ ಹೇಳ್ತೇವೆ. ದಟ್ಸ್ ವೈ ಇಂಟೆನ್ಸಿವ್ ಪ್ರನೌನ್ ಈಸ್ used for emphasis, used to emphasize the noun or pronoun which is already used in the sentence and it can be deleted. But in reflexive pronoun it cannot be deleted. ಇಲ್ಲಿ ನೀವು ಇದನ್ನ ಡಿಲೀಟ್ ಮಾಡಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇದನ್ನ ಡಿಲೀಟ್ ಮಾಡಿದ್ರೆ ಈ ವಾಕ್ಯಕ್ಕೆ ಅರ್ಥ ಇರುವುದಿಲ್ಲ. ಇದನ್ನ ನಾವು ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇಟ್ಟಿರ್ತೀವಿ. ಈ ಆಬ್ಜೆಕ್ಟ್ ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಿರ್ತತಿ ಅಂತ ನಾವು ಹೇಳಿದ್ದೇವೆ. ರಿಫ್ಲೆಕ್ಸಿವ್ ಅಂತಂದ್ರೆ ನಾವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಕಾಣ್ತಿರ್ತಕ್ಕಂಥ ಪ್ರತಿಬಿಂಬ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅದೇ ರೀತಿ ಇಲ್ಲೇ ಈ ಆಬ್ಜೆಕ್ಟ್ ಬೇರೆ ಅಲ್ಲ, ಇಲ್ಲೇ ಸಬ್ಜೆಕ್ಟ್ ಅನ್ನ ಬಳಸಿರ್ತೀವಲ್ಲ ಈ ಸಬ್ಜೆಕ್ಟ್ ಬೇರೆ ಅಲ್ಲ. ಇದು ರೆಫರ್ ಮಾಡಿರ್ತತಿ ಅಂತ ನಾವು ಹೇಳಿರುವ ಪ್ರಕಾರ ಇಲ್ಲೇ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅನ್ನ ಡಿಲೀಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಬಟ್ ಇಲ್ಲಿ ಇಂಟೆನ್ಸಿವ್ ಪ್ರನೌನ್ ಅಲ್ಲಿ ಇದನ್ನ ಈ ಆಲ್ರೆಡಿ ಬಳಸಿರ್ತಕ್ಕಂಥ ನಾಮಪದಗಳನ್ನ ಅಥವಾ ಸರ್ವನಾಮಗಳನ್ನ, ಇದು ಸರ್ವನಾಮ ಅನ್ನೋದು ಸರ್ವನಾಮ, ಈ ಬಳಸಿರ್ತಕ್ಕಂಥ ಸರ್ವನಾಮವನ್ನ ಒತ್ತಿ ಹೇಳುವುದರ ಸಲುವಾಗಿ ನಾವು ಇಲ್ಲೇ ಈ ಇಂಟೆನ್ಸಿವ್ ಪ್ರನೌನ್ ಅನ್ನ ಬಳಸಿದ್ದೇವೆ. ನೀವು ಈ ಇಂಟೆನ್ಸಿವ್ ಪ್ರನೌನ್ ಅನ್ನ ಡಿಲೀಟ್ ಮಾಡಿದ್ರು ಕೂಡ ಈ ಒಂದು ಸೆಂಟೆನ್ಸ್ ಸಂಪೂರ್ಣತೆಯನ್ನ ಪಡ್ಕೊಳ್ತತಿ, ಅದು ತನ್ನದೇ ಆದ ಒಂದು ಅರ್ಥವನ್ನು ಹೊಂದಿರ್ತತಿ ಅಂತ ಹೇಳ್ತೀನಿ. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಇಂಟೆನ್ಸಿವ್ ಪ್ರನೌನ್ ಅಂಡ್ ರಿಫ್ಲೆಕ್ಸಿವ್ ಪ್ರನೌನ್. ಎರಡನೇ ಎಕ್ಸಾಂಪಲ್ ನೀವು ನೋಡಬಹುದು, ಶಿ ಪ್ಲೇಡ್ ಚೆಸ್ ಹರ್ಸೆಲ್ಫ್ ಅಂತ ಹೇಳಿದ್ದೇವೆ. ಇಲ್ಲೇ ಹರ್ಸೆಲ್ಫ್ ಅನ್ನೋದು ಇಂಟೆನ್ಸಿವ್ ಪ್ರನೌನ್. ಈ ಇಂಟೆನ್ಸಿವ್ ಪ್ರನೌನ್ ಇರ್ಲಿಲ್ಲ ಅಂದ್ರೂ ಇಲ್ಲೇನಾಗುತ್ತೆ, ಶಿ ಪ್ಲೇಡ್ ಚೆಸ್ ಅಂದ್ರೆ ಅವಳು ಚೆಸ್ ಆಡಿದಳು ಅಂತ ನಾವು ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿಯ ಅರ್ಥ ಇಲ್ಲಿ ಹೋಗಂಗಿಲ್ಲ, ಆ ಸೆಂಟೆನ್ಸ್ಗೆ ತನ್ನದೇ ಆದಂತಹ ಒಂದು ಅರ್ಥ ಉಳಿಯುತ್ತೆ ಅಂತ ನಾವು ಹೇಳ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ರಿಫ್ಲೆಕ್ಸಿವ್ ಪ್ರನೌನ್ ಅಂಡ್ ಇಂಟೆನ್ಸಿವ್ ಪ್ರನೌನ್. ಅಂಡ್ ಲಾಸ್ಟ್ಲಿ ವಿಲ್ ಸಿ ದ ಪೊಸೆಸಿವ್ ಪ್ರನೌನ್. ಪೊಸೆಸಿವ್ ಪ್ರನೌನ್, ಪೊಸೆಸಿವ್ ಮೀನ್ಸ್ ಪೊಸೆಷನ್ ಅಂದ್ರೆ ಓನರ್ಶಿಪ್ ಅಂತ ನಾವು ಕರಿತೀವಿ. ಅಂದ್ರೆ ಲೆಟ್ಸ್ ಸಿ ದ ಡೆಫಿನಿಷನ್ ಆಫ್ ಪೊಸೆಸಿವ್ ಪ್ರನೌನ್.
possessive pronoun is a pronoun that is used to indicate possession or ownership. ಅಂದ್ರೆ ಯಾವ ಒಂದು ಸರ್ವನಾಮವನ್ನ ಒಂದು ಮಾಲೀಕತ್ವವನ್ನ ಗುರುತಿಸುವುದರ ಸಲುವಾಗಿ ನಾವು ಬಳಸ್ತೀವೋ ಅಂತಹ ಸರ್ವನಾಮಗಳಿಗೆ ನಾವು ಪೊಸೆಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಮೈನ್, ಮೈನ್ ಅಂದ್ರೆ ನನ್ನದು. ಯುವರ್ಸ್, ಯುವರ್ಸ್ ಅಂದ್ರೆ ನಿಮ್ಮದು. ಹೀಸ್ ಅಂದ್ರೆ ಅವನದು. ಹರ್ಸ್ ಅವಳದು. ಅವರ್ಸ್ ಅಂದ್ರೆ ನಮ್ಮ, ನಮ್ಮದು. ಯುವರ್ಸ್ ಅಂದ್ರೆ ನಿಮ್ಮದು ಅಥವಾ ನಿನ್ನದು. ದೇರ್ಸ್ ಅಂದ್ರೆ ಅವರದು. See, these all examples were indicating the ownership of that object ಅಂತ ನಾವು ಹೇಳ್ಬೋದು. ownership of a particular thing ಅಂತ ನಾವು ಹೇಳ್ಬೋದು. Let's see the sentence here. This is my laptop. It's mine. ಈ mine ಅನ್ನೋದು possessive pronoun. ಇದು ಏನ್ ಇಂಡಿಕೇಟ್ ಮಾಡ್ತತಿ ಅಂದ್ರೆ this laptop is belongs to me only. ಅಂದ್ರೆ ಈ ಲ್ಯಾಪ್ಟಾಪ್ ಓನರ್ ನಾನೇ ಅಂತ ಈ ಒಂದು ಪ್ರೊನೌನ್ ಇಂಡಿಕೇಟ್ ಮಾಡುತ್ತೆ. ಸೊ ಈ ಲ್ಯಾಪ್ಟಾಪ್ ಮಾಲೀಕ ನಾನೇ ಅಂತ ಹೇಳಿ ಈ ಒಂದು ಪ್ರೊನೌನ್ ಇಂಡಿಕೇಟ್ ಮಾಡುತ್ತೆ. ಆದ್ದರಿಂದ ಇಂತಹ ಪ್ರೊನೌನ್ಗಳಿಗೆ ನಾವು ಪೊಸೆಸಿವ್ ಪ್ರೊನೌನ್ ಅಂತ ಕರಿತೀವಿ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ ದೀಸ್ ಬುಕ್ಸ್ ಆರ್ ಮೈನ್ ನಾಟ್ ಯುವರ್ಸ್. ಈ ಯುವರ್ಸ್ ಅನ್ನೋದು ಇಲ್ಲಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಓನರ್ಶಿಪ್. ಅಂದ್ರೆ ಓನರ್ಶಿಪ್ ನಿಮ್ದು ಅಲ್ಲ, ಇದು ನಮ್ದು ಅಂತ ಹೇಳಿ ಇಲ್ಲಿ ಮತ್ತೆ ಈ ಮೈನ್ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ, ಓನರ್ಶಿಪ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿ ದಿಸ್ ಈಸ್ ಯುವರ್ ಕಂಪ್ಯೂಟರ್, ದಿಸ್ ಈಸ್ ಯುವರ್ ಕಂಪ್ಯೂಟರ್ ನಾಟ್ ಅವರ್ಸ್. ಅಂದ್ರೆ ಇಲ್ಲಿ ನಮ್ಮದಲ್ಲ ಅನ್ನೋದನ್ನ ಓನರ್ಶಿಪ್, ಇದು ಈ ಕಂಪ್ಯೂಟರ್ ನಮಗೆ ಸಂಬಂಧಿಸಿಲ್ಲ ಅಂತ ನಾವು ಹೇಳಲಿಕ್ಕೆ ಇಲ್ಲೇ ಈ ಒಂದು ಪೊಸೆಸಿವ್ ಪ್ರೊನೌನ್ ಅನ್ನು ಬಳಸ್ತಾ ಇದ್ದೇವೆ. ಕೊನೆಯದಾಗಿ ಇಟ್ ಈಸ್ ಹೀಸ್ ಮೊಬೈಲ್, ಇಟ್ಸ್ ಹೀಸ್ ಮೊಬೈಲ್, ಇಟ್ಸ್ ಹೀಸ್ ಮೊಬೈಲ್ ಅಂದ್ರೆ ಇದು ಈ ಒಂದು ಮೊಬೈಲು ಅವನದ್ದು. ಅಂದ್ರೆ ಆ ಮೊಬೈಲಿನ ಓನರು ಅವನೇ ಅಂತ ನಾವು ಹೇಳ್ತೀವಿ. ದಿಸ್ ಈಸ್ ಅಬೌಟ್ ದ ಪೊಸೆಸಿವ್ ಪ್ರೊನೌನ್ ಅಂತ ನಾವು ಹೇಳ್ತೀವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದಿ pronouns, and in the next session I will start verbs and kinds of verbs. Thanks for watching this video.